ಯಾವುದೋ ಒಂದು ರೋಗ ನಮಗೆ ಬಂದಿದೆ ಅಂತ ಹೇಳಿಕೊಂಡು ಹೆದರುವಂಥ ಅವಶ್ಯಕತೆ ಇಲ್ಲ. ಸಮಯ ಬಂದರೆ ಮಾತ್ರ ನಮ್ಮ ಸಾವು ಬರುತ್ತೆ ಅಂತ ಹೇಳ್ತಾರೆ. ರೋಗ ಇಲ್ಲ ಅಂತ ಹೇಳಿಕೊಂಡು ಸಂತೋಷ ಪಡುವಂಥ ಅವಶ್ಯಕತೆ ಇಲ್ಲ. ಮರಣಕ್ಕೆ ಯಾವುದೇ ರೀತಿಯ ರೋಗದ ಅವಶ್ಯಕತೆ ಇಲ್ಲ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಮಾತು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಸಮ್ಟೈಮ್ಸ್ ಒಂದು ಮಾತಿಂದ ಒಂದು ರಿಲೇಷನ್ಶಿಪ್ ಬಿಲ್ಡಪ್ಪು ಆಗ್ಬೋದು. ಅದೇ ರೀತಿ ಅದೇ ಮಾತಿಂದ ಅದೇ ನಾಲಿಗೆಯಿಂದ ಎಷ್ಟೋ ರಿಲೇಷನ್ಶಿಪ್ಪನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಕೂಡ ಜಾಸ್ತಿ ಆಗಿರುತ್ತೆ. ಎಷ್ಟೋ ಒಂದು ಇನ್ಸಿಡೆಂಟಲ್ಲಿ ನಮ್ಮ ನಾಲಿಗೆ ಏನಿದೆ ಅದು ಬಹಳಷ್ಟು ಪಾಪ ಕೆಲಸಗಳಿಗೆ ಕಾರಣ ಆಗಿರುತ್ತೆ. ಕೆಲವರು ಇದ್ದ ಬಂದಂಗೆ ಮಾತಾಡ್ತಾ ಹೋಗ್ತಾರೆ. ಎದುರಿರುವಂತಹ ವ್ಯಕ್ತಿಗೆ ಯಾವ ರೀತಿಯ ಒಂದು ಮನಸ್ಥಿತಿ ಇರುತ್ತೆ, ಯಾವ ರೀತಿ ಬೇಜಾರಾಗುತ್ತೆ ಹೇಳುವಂತಹ ಒಂದು ದೃಷ್ಟಿಕೋನದಲ್ಲಿ ನಮ್ಮ ಜನರಿರೋದಿಲ್ಲ. ನಾವು ಮಾತಾಡುವಾಗ ಒಳ್ಳೆಯದನ್ನೇ ಮಾತಾಡಬೇಕು. ಯಾವತ್ತೂ ಕೂಡ ಬೇರೆಯವರ ಮನಸ್ಸಿಗೆ ಬೇಜಾರಾಗುವ ರೀತಿಯಲ್ಲಿ ನಮ್ಮ ಮಾತುಗಳು ಇರಬಾರ್ದು. ಕೆಲವರ ಕರ್ಮಗಳು ಪಾಪಗಳು ಅವರ ನಾಲಿಗೆಯಿಂದನೇ ಬರುತ್ತೆ. ಎಕ್ಸಾಂಪಲ್, ಈಗ ಯಾರಿಗಾದರೂ ಒಂದು ಸಹಾಯ ಮಾಡಲಿಕ್ಕೆ ಬೇಡ ಅಂತ ತಿಳ್ಕೊಳ್ಳಿ. ಆವಾಗ ಅವರು ಸುಮ್ಮನೆ ಇರೋದೇ ಒಳ್ಳೆಯದು. ಅಂದರೆ ನನಗೆ ಅವರಿಗೆ ಸಹಾಯ ಮಾಡಲಿಕ್ಕೆ ಬೇಡ, ಅವರ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ಹೇಳುವಂಥದ್ದು. ಅವರು ಎಷ್ಟೇ ದ್ರೋಹಿಗಳಾಗಿರಲಿ, ಅಯ್ಯೋ ಅವ್ರು ಸತ್ತೋಗ್ಲಪ್ಪ, ಅಯ್ಯೋ ಅವ್ರಿಗೆ ಯಾವ ರೋಗ ಬಂದರೂ ನಮಗೇನು ಬಾದರ್ ಇಲ್ಲ, ಅಯ್ಯೋ ಹಾಳಾಗೋಗ್ಲಿ, ಈ ರೀತಿಯದೆಲ್ಲ ಮಾತುಗಳನ್ನು ಆಡುವಂಥದ್ದು. ಎಸ್, ಒಂದು ಪಾಯಿಂಟ್ ನಿಮಗೇನೋ ಅವರಲ್ಲಿ ವೈರತ್ವ ಇರುತ್ತೆ. ಮತ್ತೊಂದೇನು ಅಂತ ಹೇಳಿದರೆ, ನೀವು ನಿಮ್ಮನ್ನೇ ನಿಮ್ಮ ಲೈಫಲ್ಲಿ ಪಾಪ ಕಾರ್ಯಗಳನ್ನು ಹೆಚ್ಚಾಗಿ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಯಾವತ್ತೂ ಕೂಡ ಇಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡಿರುವಂಥದ್ದು. ನಿಮ್ಮ ಯೋಚನೆಯ ಬ್ಲೂ ಪ್ರಿಂಟ್ ಆಗಿರುತ್ತೆ ನಿಮ್ಮ ನಾಲಿಗೆ. ಸೊ ಹಾಗಾಗಿ ಬಹಳಷ್ಟು ಮಂದಿ ಅವರ ರಿಲೇಷನ್ಶಿಪ್ ಆಗಿರ್ಬೋದು, ಅದು ಫ್ಯಾಮಿಲಿಯಲ್ಲಾಗಿರ್ಬೋದು, ವರ್ಕ್ ಪ್ಲೇಸಲ್ಲಾಗಿರ್ಬೋದು, ಅವರ ಒಂದು ರಿಲೇಷನ್ಶಿಪ್ ಆಗಿರಬಹುದು, ಅಥವಾ ಬ್ರದರ್ ಸಿಸ್ಟರ್ಸ್ ಆಗಿರ್ಬೋದು, ಎನಿವನ್, ಒಂದು ಮಾತಿನ ಮುಖಾಂತರ ಮತ್ತೊಂದು ಈಗೋ ಹೇಳುವಂಥದ್ದು, ಅದೆಲ್ಲವೂ ಕನೆಕ್ಟೆಡೇ ಆಗಿ ಇರುತ್ತೆ. ಸೊ ಬಾಯಿಗೆ ಬಂದಾಗೆ ಮಾತಾಡುವಂಥದ್ದು. ಸೊ ಅದರಿಂದ ಮತ್ತೆ ಬಹಳ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಮಾತಾಡುವಂತಹ ಪ್ರತಿ ಶಬ್ದವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಸರೌಂಡಿಂಗಲ್ಲಿ ಆದಷ್ಟು ಪೊಲೈಟಾಗಿ ಮಾತಾಡಲಿಕ್ಕೆ ನೋಡಿ. ಕೆಲವೊಂದು ಟೈಮಲ್ಲಿ ಎಸ್, ನಾವು ಮಾತಾಡಬೇಕಾಗುತ್ತೆ, ಎಗ್ರೆಷನ್ ಬೇಕಾಗುತ್ತೆ. ಬಟ್ ಯಾವುದೋ ಒಂದು ಸ್ಪೆಷಲಿ ಇನ್ ದ ಹಾಸ್ಪಿಟಲ್ ಕೇಸ್, ಓಕೆ, ಅಂದರೆ ನಾನು ಜಾಸ್ತಿಯಾಗಿ ಹ್ಯಾಂಡಲ್ ಮಾಡುವಂಥದ್ದು ಹಾಸ್ಪಿಟಲ್ ರಿಲೇಟೆಡಲ್ಲಿ. ಸೊ ಯಾರ್ದೋ ಒಂದು ಹೆಲ್ಪ್ ಆಗಬೇಕು, ಏನೋ ಒಂದು ವಿಚಾರದಲ್ಲಿ ಹೆಲ್ಪ್ ಬೇಕು, ಅವರಿಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಸುಮ್ಮನೆ ಇರುವಂಥದ್ದು ಒಳ್ಳೆಯದು. ಯಾರು ಸಹಾಯ ಮಾಡ್ತಾರೆ ಅವರನ್ನೇ ದೂಷಿಸ್ತಾ ಇರುವಂಥದ್ದು, ಅಯ್ಯೋ ಯಾಕೆ ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಿದ್ದೀರಾ, ಈ ರೀತಿಯೆಲ್ಲ ವಿಚಾರಗಳನ್ನು ಹೇಳುವಂಥದ್ದು. ಸೊ ಯಾರು ಸಹಾಯ ಮಾಡಲಿಕ್ಕೆ ಹೋಗ್ತಾರೆ ಅವರೇ ಮತ್ತೆ ಸ್ಟೆಪ್ ಬ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಇದೆಲ್ಲ ಇತ್ತೀಚಿನ ದಿನದಲ್ಲಿ ಆಗುವಂಥ ವಿಚಾರಗಳು. ಸೊ ಯಾರಿಗೂ ಕೂಡ ಕೆಟ್ಟದಾಗಿ ಮಾತಾಡಲಿಕ್ಕೆ ಹೋಗಬೇಡಿ. ನಿಮ್ಮ ನಾಲಿಗೆ ಏನಿದೆ, ಮಾತೇನಿದೆ, ಅದರಲ್ಲಿ ಆಡುವಂತಹ ಪ್ರತಿ ಪದವು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಉಪಕಾರ ಮಾಡಲಿಕ್ಕೆ ಆಗದಿದ್ದರೂ ಬೇಜಾರಿಲ್ಲ, ಉಪದ್ರ ಮಾಡಲಿಕ್ಕಂತೂ ಯಾರಿಗೂ ಕೂಡ ಹೋಗಬೇಡಿ. ನಿಮ್ಮ ಮಾತು ಶುದ್ಧವಾಗಿರಲಿ. ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ ಅದೇ ನಿಮ್ಮ ಬಾಯಲ್ಲಿ ಕೂಡ ಬರುವಂಥದ್ದು. ಎಸ್, ಕೆಲವೊಂದು ಸಮಯದಲ್ಲಿ ನಾವು ಮಾತಾಡಬೇಕಾಗತ್ತೆ, ಸ್ವಲ್ಪ ಎಗ್ರೆಷನ್ ಬೇಕಾಗುತ್ತೆ. ಬಟ್ ಪ್ರತಿ ಸಲ ಆ ರೀತಿ ಬೇಡ. ಸ್ವಲ್ಪ ನಿಮ್ಮ ವ್ಯಾಲ್ಯೂಸನ್ನು, ನಿಮ್ಮ ಒಂದು ಒಳ್ಳೆತನವನ್ನು ಸಮಾಜಕ್ಕೆ ಯಾವ ರೀತಿ ನೀಡಬೇಕು ಹೇಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಒಮ್ಮೆ ಆಡಿದಂಥ ಮಾತು ಮತ್ತೆ ಅದನ್ನು ಸರಿಪಡಿಸಬೇಕು ಅಂತ ಹೇಳಿದರೆ ಆಗೋದೇ ಇಲ್ಲ. ಸೊ ಹಾಗಾಗಿ ಬಿ ಕೇರ್ಫುಲ್ ಇನ್ ದಿಸ್ ಮ್ಯಾಟರ್. ನಿಮ್ಮ ಮಾತು ಇನ್ನಷ್ಟು ಶುದ್ಧವಾಗಿರಲಿ ಅಂತ ಹೇಳೋದಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಮತ್ತೆ ಹೊಸ ವಿಚಾರದ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.